ಸ್ನೇಹಿತರೆ, ಶಶಿನವರು ಕರೆ ಮಾಡಿದರು. ಹಂಸಮ್ಮ ಕಾಂಪೌಂಡ್ ಒಳಗಡೆ ಒಂದು ಅವಸರ ಕೊಟ್ಟಿದೆ ಅಂತ. ಇದು ಬಂದು ವಿಷರಹಿತ ಕೆರೆ ಹಾವು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಪದ್ರಗಳು, ಮುಖ್ಯವಾಗಿ ರೈತನ ಮಿತ್ರ. ಶೇಕಡ 40ರಷ್ಟು ಬೆಳೆಯನ್ನು ರೈತನ ಗರ್ವಿಲ್ಲದಾಗೆ ಈ ಹಾವುಗಳು ಉಳಿಸ್ತಾ ಇದೆ. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲ್ದಲ್ಲಿ ನೋಡಿಯುತ್ತೆ, ಬಾಲ್ದಲ್ಲಿ ಮುಳ್ಳಿದೆ ಅಂತೇಳಿ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೇನು ಅಪಾಯ ಇಲ್ಲ. ಮುಖ್ಯವಾಗಿ ಇರೋ ಕಡೆ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತು ಕಪ್ಪೆಗಳನ್ನು ಈ ವ್ಯಾಪ್ತಿನಲ್ಲಿ ತಿಂದು ಖಾಲಿ ಮಾಡೋದ್ರಿಂದ ಈ ವ್ಯಾಪ್ತಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಎಲ್ಲಾದರೂ ಆಳ್ಕೊಂಡು ಬಂದಾಗ 8453 573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ಈ ನಂಬರೇ ಕರೆ ಮಾಡಿದಾಗ ಅವರೂ ಸಹ ಅವನ್ನ ಸಂರಕ್ಷಣೆ ಮಾಡ್ತಾರೆ. ಮತ್ತು ಯಾವುದೇ ವಿಷಕಾರಿಗಳ ಹಾವು ಕಡಿದಾಗ ದಯವಿಟ್ಟು ಯಾರು ನಾಟಿಗಾಗಲಿ ಮಾಟ ಮಂತ್ರಕ್ಕಾಗಲಿ ಹೋಗದೆ ನಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಉಚಿತವಾಗಿ ಟೈಮ್ ಕೊಡ್ತಾರೆ. ಜೀವಕ್ಕೇನು ಅಪಾಯ ಇಲ್ಲ. ಮತ್ತು ಯಾವುದೇ ಹಾವುಗಳನ್ನು ಕೊಲ್ಲೋದಾಗಲಿ, ಹಿಂಸೆ ಮಾಡೋದಾಗಲಿ, ಮತ್ತು ಬಂಧನದಲ್ಲಿಡೋದಾಗಲಿ ಮಾಡಿದ್ರೆ 7 ವರ್ಷ ಜೈಲು, 3 ಲಕ್ಷ ಜುಲ್ಮನೆ ಆಗುತ್ತೆ. ಅದಕ್ಕೆ ಸಾರ್ವಜನಿಕರು ₹100 ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926ನ ಕರೆ ಮಾಡಿದಾಗ ಅವ್ರು ಬಂದು ಅವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಧನ್ಯವಾದಗಳು. ಒಂದು ಬಕೆಟಲ್ಲಿ ನೀರು ಇಡ, ತಣ್ಣಗಿರೋ ನೀರು ಎಲ್ಲ ಹಿಂಗೆ ಮಾಡ್ಕೊಳ್ಳ. ಕೋಲ್ ಕೊಡೋದು ಇಲ್ಲ ನೀರಲ್ಲಿ ಇಲ್ಲಿ ಇದೆ. ಊಟ ಮಾಡಿದೆ. ಅವು ಕಚ್ಚಲ್ಲಣ್ಣ. ಸ್ನೇಹಿತರೆ, ಇದು ಊಟ ಮಾಡಿದೆ. ನೋಡಿ, ಈಗಲೂ ಹೆಚ್ಚಾಗಿರೋದ್ರಿಂದ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆ ಇರ್ತದೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಹೇಳಿದ್ನಲ್ಲ, ಇದು ಯಾವುದೇ ಕಾರಣಕ್ಕೂ ಬಾಲ್ದಲ್ಲಿ ಹೊಡೆಯಲ್ಲ, ಬಾಲ್ದಲ್ಲಿ ಮುಳ್ಳು ಸಹ. ಮುಖ್ಯವಾಗಿ ಇದಿರೋ ಕಡೆ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತು ಕಪ್ಪೆಗಳನ್ನು ಈ ವ್ಯಾಪ್ತಿನಲ್ಲಿ ತಿಂದು ಖಾಲಿ ಮಾಡುತ್ತೆ. ಅದರಿಂದ ಈ ವ್ಯಾಪ್ತಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ದಯವಿಟ್ಟು ಅವನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂರಕ್ಷಣೆ ಕಾಪಾಡಿ. ಧನ್ಯವಾದಗಳು. ಇಂದಳ ಹಂಗೆ ಮಾಡ, ಹಂಗೆ ವಿಡಿಯೋ ಮಾಡ್ಕೊಳ. ಬಂದು ಇಲ್ಲಿ ವಿಡಿಯೋ ಮಾಡ್ಬೋದು ಗೊತ್ತಾಗ್ತದೆ. ಬರ ಅಯ್ಯೋ, ದೂರ ಏನು ಕಣ ಹೂನಣ್ಣ. ಅಯ್ಯೋ, ಹೋಗಿ ಬದುಕಳ ಕಣ. ನೀನು ಎತ್ಕೊಂಡೋಗಿ ನಿನ್ನ ಹೇಳ್ಕೊತಾ ಇರೋದು ಇವಾಗ.